10ನೇ ತರಗತಿ ಪಾಸಾದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಾವು ಸರ್ಕಾರಿ ನೌಕರಿಯನ್ನು ಮಾಡಬೇಕು, ಜಾಬನ್ನು ಹಿಡಿಬೇಕು, ತಾಯಿ ತಂದೆ ನಮ್ಮ ಕುಟುಂಬವನ್ನು ನಾವು ನೋಡ್ಕೋಬೇಕು ಅಂತಕ್ಕಂಥ ಕನಸನ್ನು ಹೊತ್ತಂಥ ಅಭ್ಯರ್ಥಿಗಳೇ, ಇವತ್ತು ಒಂದು ಕಾಲ್ಪಾರವಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಹಾಗಾದರೆ ಅದು ಯಾವುದು ಅಂತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಅದು ಯಾವುದಪ್ಪ ಅಂದರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ನಾನ್ ಟೆಕ್ನಿಕಲ್ ಅಧ್ಯಕ್ಷಿಂದ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗಳಿಗೆ ಸಹಿತ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಬರ್ತಕ್ಕಂಥ ಉದ್ಯೋಗ ಮಾಹಿತಿಯನ್ನು ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಆ ಮಾಹಿತಿಯನ್ನು ತಿಳಿದುಕೊಳ್ಬೋದು ಅಭ್ಯರ್ಥಿಗಳೇ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಅಭ್ಯರ್ಥಿಗಳೇ, ಇಲ್ಲಿ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಮೊದಲಿಗೆ ಅಂದರೆ ಹವಾಲ್ದಾರ್ ಹುದ್ದೆಗಳಿಗೆ ಮತ್ತು MTS ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ನಾನು ಮೊದಲಿಗೆ ನಿಮ್ಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂದರೆ, ಹವಾಲ್ದಾರ್ 10ನೇ ತರಗತಿ ಪಾಸಾದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಹವಾಲ್ದಾರ್ ಹುದ್ದೆಗೆ ಏನು ವಿಶೇಷ ಐತಪ್ಪ ಅಂದ್ರೆ, ಹೈಟ್ ಕಡಿಮೆ ಇದ್ದವರು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಹೈಟ್ ಕಡಿಮೆ ಅಂದರೆ ಎಷ್ಟು ಐತಪ್ಪ ಅಂದರೆ, ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಪುರುಷ ಅಭ್ಯರ್ಥಿಗಳು 157.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳು 152 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿದಂಥ ಮಹಿಳಾ ಅಭ್ಯರ್ಥಿಗಳು ಸಹಿತ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದು 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಇಲ್ಲಿ ಏನೈತಪ್ಪ ಅಂದ್ರೆ ರನ್ನಿಂಗು ಸಹಿತ ಏನು ಟಫ್ ಇಲ್ಲ. ಯಾಕಂದ್ರೆ ಇಲ್ಲಿ ವಾಕ್ ಮಾಡೋದಿರ್ತದೆ, ನಡೆಯೋದಿರ್ತದೆ. ಅದೇ ರೀತಿಯಾಗಿ ಇಲ್ಲಿ ಎಕ್ಸಾಮ್ಗಳು ಬರ್ತಾವೆ. ಸೆಷನ್ಸ್ ಫಸ್ಟು ಮತ್ತು ಸೆಷನ್ ಸೆಕೆಂಡ್ ಅಂತೇಳಿ ಪರೀಕ್ಷೆನೂ ಬರ್ತಾವೆ. ಸೆಷನ್ ಫಸ್ಟ್ ಏನಪ್ಪ ಅಂದ್ರೆ ಬರೀ ಎಲಿಜಿಬಲ್ ಮಾತ್ರ ಇರ್ತದೆ. ಸೆಷನ್ ಸೆಕೆಂಡದಲ್ಲಿ ಏನಿರ್ತೈತಪ್ಪ ಅಂದ್ರೆ ಅಲ್ಲಿ ಮಾರ್ಕ್ಸ್, ಫೈನಲ್ ಮೆರಿಟ್ ಮಾರ್ಕ್ಸನ್ನು ಹಿಡಿತಾರೆ. ಸೆಷನ್ ಫಸ್ಟ್ದ ಪರೀಕ್ಷೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋಂಗಿಲ್ಲ. ಸೆಷನ್ ಸೆಕೆಂಡ್ದಾಗ ಏನಿರ್ತೈತಪ್ಪ ಅಂದ್ರೆ ಅಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತದೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ, ಈಗ ನಿನ್ನೆ ದಿವಸ SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು ಯಾವಾಗಪ್ಪ ಅಂದ್ರೆ 26/6/2025ರಿಂದ 24/7/2025 ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ನಿಮಗೆ ಅವಕಾಶ ಇದೆ. ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಯಾವ ರೀತಿಪ್ಪ ಅಂದ್ರೆ, ನೀವು ಆನ್ಲೈನ್ ಸೆಂಟ್ರಿಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಹಾಕಿರಿ, ಅಥವಾ ನೀವು ಮೊಬೈಲ್ ಒಳಗೆ ಎಕ್ಸ್ಪರ್ಟ್ ಇದ್ರಿಪ್ಪ ಅಂದ್ರೆ ಮೊಬೈಲ್ ಮುಖಾಂತರ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಭಾಳಷ್ಟು ಜನರು ಮೊಬೈಲ್ನಲ್ಲಿ ಆನ್ಲೈನ್ ಅರ್ಜಿ ಹಾಕುವಾಗ ಮಿಸ್ಟೇಕ್ಗಳನ್ನ ಮಾಡ್ತಾ ಇರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಏನು ಮಾಡಿರಪ್ಪ ಅಂದ್ರೆ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿದರೆ ಒಳ್ಳೆಯದು. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಇಲ್ಲಿ ಏನೈತಪ್ಪ ಅಂದ್ರೆ, ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಅಪ್ಲಿಕೇಶನ್ ಫೀಸ್ ಅದ. ಅದು ಯಾರ್ಯಾರಿಗೆ ಐತಪ್ಪ ಅಂದ್ರೆ, ಇಲ್ಲಿ ಜನರಲ್ದವ್ರಿಗೆ ಅದ, OBC ಅದ, EWSದವ್ರಿಗೆ ಐತಿ. ಎಷ್ಟು ಫೀಸ್ ಐತಪ್ಪ ಅಂದ್ರೆ $100 ಅಪ್ಲಿಕೇಶನ್ ಫೀಸ್ ಅದ. ಇಲ್ಲಿ ಮಹಿಳೆಯರಿಗೆ SC ST ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿ ಇರೋದಿಲ್ಲ. ಜನರಲ್ಲ, OBC ಮತ್ತು EWSದವ್ರಿಗೆ ಮಾತ್ರ $100 ಫೀಸ್ ಇರ್ತದೆ. ಇದು ಫೀಸ್ ತುಂಬಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ, ಇಲ್ಲಿ ನಾವು ನೋಡ್ಕೋಬೋದು 25/7/2025 ಇಲ್ಲಿ ಅಪ್ಲಿಕೇಶನ್ ಫೀಸ್ ತುಂಬಲಿಕ್ಕೆ ಕೊನೆಯ ದಿನಾಂಕವಾಗಿರ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ, ಅಪ್ಲಿಕೇಶನ್ ಹಾಕುವಾಗ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಅದನ್ನು ಏನು ಮಾಡಲಿಕ್ಕೆಪ್ಪ ಅಂದ್ರೆ ಕರೆಕ್ಷನ್ ಮಾಡಬೇಕಾದ್ರೆ ಅದಕ್ಕೂ ಸಹಿತ ಡೇಟನ್ನು ಕೊಟ್ಟಿದ್ದಾರೆ. ಎಲ್ಲಿಂದಪ್ಪ ಅಂದ್ರೆ 29/7/2025ರಿಂದ 31/7/2025 ನೀವು ಏನಾದರೂ ಮಿಸ್ಟೇಕ್ ಮಾಡಿದಿರಿ, ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾಗಿ ಹಾಕಿದ್ರಿಪ್ಪ ಅಂದ್ರೆ ಅದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಸಹಿತ ನಿಮ್ಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಇಲ್ಲಿ ಪರೀಕ್ಷೆ ಯಾವ ಭಾಷೆಯೊಳಗೆ ಇರ್ತದೆ ಅಂಥೇಳಿ ಭಾಳಷ್ಟು ಜನರು ಪ್ರಶ್ನೆಯನ್ನು ಮಾಡಬಹುದು. ಯಾಕಂದರೆ ಭಾಳ ಈಗ ಏನಾಗಿದೆ ಅಂದರೆ, ಸೆಂಟ್ರಲ್ ಗೌರ್ಮೆಂಟ SSC ಒಳಗೆ ಕೆಲವೊಂದು 13 ಭಾಷೆಯಲ್ಲಿ ಪರೀಕ್ಷೆ ಬರೆಯಲಿಕ್ಕೆ ಅವಕಾಶವನ್ನು ಕೊಟ್ಟಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಬರೀತಕ್ಕಂಥ ಒಳ್ಳೆಯ ಅವಕಾಶದ ಪರೀಕ್ಷೆಯನ್ನು ಬರಲಿಕ್ಕೆ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು ವೇಕೆನ್ಸಿ ಎಷ್ಟು ಅದಾವಪ್ಪ ಅಂದರೆ 1075 ಹುದ್ದೆಗಳಿದಾವೆ. 1075 ಅದರ ಮುಂದೆ ಸ್ಟಾರ್ ಮಾರ್ಕನ್ನು ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಅಂದರೆ ಇನ್ನೂ ವೇಕೆನ್ಸಿ ಹೆಚ್ಚಿಗೆ ಮಾಡಬಹುದು ಅಂತ
ಅದು ಸಂದೇಶವನ್ನು ನಮಗೆ ಕೊಡ್ತದೆ. 1075 ಸ್ಟಾರ್ ಅಂದ್ರೆ ಇನ್ನೂ ವೇಕೆನ್ಸಿಗಳು ಜಾಸ್ತಿ ಆಗ್ತಾವೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನೀವು ಎಮ್ ಟಿ ಎಸ್ ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಕರೆದಾರೆ. ಇದು 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ MTS ಹುದ್ದೆಗಳಿಗೆ ಅರ್ಜಿಯನ್ನು ಹಾಕೋರಿಗೆ ಯಾವುದೇ ರೀತಿ ಹೈಟ್ ಇಲ್ಲ, ಯಾರು ಬೇಕಾದರೂ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ ಏಜ 18ರಿಂದ 25 ವಯಸ್ಸು ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕೆಲವೊಂದು ಹುದ್ದೆಗಳಿಗೆ 18ರಿಂದ 27 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿಯಾಗಿ OBC ಅಭ್ಯರ್ಥಿಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 3 ವರ್ಷ ವಯಸ್ಸಿನ ಸಡಿಲಿಕೆ ಅದ. ಅದೇ ರೀತಿಯಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ ಏನಾಯ್ತಪ್ಪ ಅಂದ್ರೆ 5 ವರ್ಷ ವಯಸ್ಸಿನ ಸಡಿಲಿಕೆದ ಅಭ್ಯರ್ಥಿಗಳೇ. 10ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಅವಕಾಶ ಅದ. ಅದು ಸ್ಟಾಫ್ ಸೆಲೆಕ್ಷನ್ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ನೌಕರಿ ಮಾಡುವಂಥ ಅವಕಾಶ. ಇಲ್ಲಿ ನೀವು MTS ಹುದ್ದೆಗೂ ಅರ್ಜಿ ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗೂ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಭ್ಯರ್ಥಿಗಳೇ. ಹಾಗಾದರೆ ಪರೀಕ್ಷೆ ಬರೆಯಲು ಈ ಸೆಂಟ್ರಲ್ ಗೌರ್ಮೆಂಟ್ ಅಂದಾಗ ಪರೀಕ್ಷೆ ಬರೆಯೋಕೆ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೇಕು, ದೂರ ಹೋಗಬೇಕು ಅನ್ನೋಂಥದ್ದೇನಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಪರೀಕ್ಷೆ ಸೆಂಟ್ರ್ ಎಲ್ಲೆಲ್ಲಿದಾವಪ್ಪ ಅಂದ್ರೆ ಒಂದು ಬೆಂಗಳೂರು ಅದ, ಆಮೇಲೆ ನೆಕ್ಸ್ಟ್ ಬೆಳಗಾವಿ ಅದ, ಹುಬ್ಬಳ್ಳಿ ಅದ, ಶಿವಮೊಗ್ಗ ಅದ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಒಳ್ಳೆಯ ಅವಕಾಶ ಅದ. ಪರೀಕ್ಷೆ ಯಾವ ರೀತಿಪ್ಪ ಅಂದ್ರೆ ನೀವು ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಅದ. ಸೆಷನ್ಸ್ ಫಸ್ಟ್ ಅಂತ ಒಂದು ಬರ್ತದೆ, ಆಮೇಲೆ ನೆಕ್ಸ್ಟ್ ಸೆಷನ್ಸ್ 2 ಅಂತ ಬರ್ತದೆ. ಇವೆರಡು ಪರೀಕ್ಷೆಗಳನ್ನ ನೀವು ಬರೀಬೇಕಾಗ್ತದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನೆಕ್ಸ್ಟ್ ಈಗಾಗಲೇ ನಾನು ಹೇಳಿದ್ದೀನಿ ಹೈಟ್ ಟೆಸ್ಟ್ ಇರಬೇಕು, ಆಮೇಲೆ ಫಿಸಿಕಲ್ ವಾಕ್ ಮಾಡೋದಿರ್ತದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಏನಪ್ಪ ಅಂದ್ರೆ PDF ಫೈಲನ್ನು ಬಿಟ್ಟಿರ್ತೀನಿ. ಅದನ್ನು ಓಪನ್ ಮಾಡಿಕೊಂಡು ಅದನ್ನು ಸರಿಯಾಗಿ ಓದಿಕೊಂಡು ನೀವು MTS ಹುದ್ದೆಗೆ ಅರ್ಜಿ ಹಾಕಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ಈಗಾಗಲೇ ನಾನು ಇಂಪಾರ್ಟೆಂಟ್ ಇದ್ದಿದ್ದನ್ನು ಹೇಳಿದ್ದೀನಿ. ಅದೇ ರೀತಿಯಾಗಿ ಹವಾಲ್ದಾರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೇನು ಅರ್ಹತೆ ಬೇಕು, ಏನೇನದ, ಅಲ್ಲಿ ಎಕ್ಸಾಮ್ ಯಾವ ರೀತಿ ಅದ, ಸಿಲೆಬಸ್ ಯಾವ ರೀತಿ ಅದ, ಯಾವುದಕ್ಕೆ ಎಷ್ಟು ಮಾರ್ಕ್ಸ್ ಅದ, ಪ್ರತಿಯೊಂದನ್ನು ತಿಳ್ಕೊಂಡು ನೀವು ಹಾಕ್ಬೋದು ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಪರೀಕ್ಷೆ ಯಾವಾಗ ನಡಿಬೋದು ಅಂತೇಳಿ ನೀವು ಕೇಳ್ಬೋದು. ಯಾಕಂದ್ರೆ SSC ಅವರು ಏನು ಮಾಡಿರ್ತಾರೆ ಅಂದರೆ ವರ್ಷದ ಒಂದು ಲಿಸ್ಟನ್ನು ಮಾಡಿರ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಖರೀದಿ ಯಾವಾಗ ಇರ್ತದೆ, ಆಮೇಲೆ ಪರೀಕ್ಷೆ ಯಾವಾಗ ನಡೀತದೆ ಅಂತಕ್ಕಂಥ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ, CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ. ಯಾವಾಗಿಂದ ಪರೀಕ್ಷೆಗಳು ಪ್ರಾರಂಭ ಆಗ್ತಾವಪ್ಪ ಅಂದ್ರೆ 20 ಸೆಪ್ಟೆಂಬರ್ದಿಂದ 24 ಅಕ್ಟೋಬರ್ವರೆಗೆ ಪರೀಕ್ಷೆಗಳು ನಡೀತಾವೆ ಅಭ್ಯರ್ಥಿಗಳೇ. ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅದ, ಅಂದರೆ CBT ಎಕ್ಸಾಮ್ ಅಂತೀವಿ. ಯಾವಾಗಿಂದ ಪರೀಕ್ಷೆಗಳು ನಡೀತಾವಪ್ಪ ಅಂದ್ರೆ 20 ಸೆಪ್ಟೆಂಬರ್ ತಿಂಗಳಿಂದ 24 ಅಕ್ಟೋಬರ್ವರೆಗೆ ನಿಮಗೆ ಪರೀಕ್ಷೆಗಳ ಸಹಿತ ನಡೀತಾವೆ ಅಭ್ಯರ್ಥಿಗಳೇ. ಆದ್ದರಿಂದ ನೀವು ಹೈಟ್ ಕಡಿಮೆ ಇದ್ದವರಿಗೂ ಸಹಿತ ಒಳ್ಳೆಯ ಅವಕಾಶ. ಅದೇ ರೀತಿಯಾಗಿ ಇಲ್ಲಿ ಹವಾಲ್ದಾರ್ ಹುದ್ದೆಗೆ 157.5 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ ಐತಿ, ಮಹಿಳೆಯರಿಗೆ 142 ಸೆಂಟಿಮೀಟರ್ ಅದ. ಹವಾಲ್ದಾರ್ ಹುದ್ದೆಗಳಿಗೆ ಸಹಿತ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಒಳ್ಳೆಯ ಅವಕಾಶ. 10ನೇ ತರಗತಿ ಪಾಸಾದಂಥ ಅಭ್ಯರ್ಥಿಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನನ್ನು ಸಲ್ಲಿಸಿ ಅಭ್ಯರ್ಥಿಗಳೇ. ಈಗ ನಮ್ಮ ಸಂಸ್ಥೆಯಲ್ಲಿ ಏನಪ್ಪ ಅಂದರೆ SSC GD ಫಿಸಿಕಲ್ಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ RPF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಹಿತ ಫಿಸಿಕಲ್ಗೆ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಅಗ್ನಿವೀರ ಆರ್ಮಿ ಇದೇ 30ನೇ ತಾರೀಕಿನಿಂದ ಪರೀಕ್ಷೆ ನಡೀತಾ ಇದ್ದಾವೆ. ಪರೀಕ್ಷೆ ಮುಗಿದ ಮೇಲೆ ನೆಕ್ಸ್ಟ್ ಫಿಸಿಕಲ್ಗಾಗಿಯೂ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನವಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ SSC GD ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೂ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ 10ನೇ ತರಗತಿ ಕಲಿತು ನೌಕರಿ ಹಿಡಿಬೇಕಂತ ಹುಡುಕಾಡ್ತಾ ಇರ್ತಾರೆ. ಆದರೆ ಯಾವುದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡ್ರಪ್ಪ ಅಂದರೆ ಅವರು ಸಹಿತ ಅಪ್ಲಿಕೇಶನ್ ಹಾಕ್ತಾರೆ. ಅವರು ಅಪ್ಲಿಕೇಶನ್ ಹಾಕಿ ಏನಾದರೂ ಅವ್ರು ಜಾಬ್ ಹಿಡಿದ್ರಪ್ಪ ಅಂದರೆ ನಿಮ್ಮನ್ನು ಖಂಡಿತ ಅವ್ರು ನೆನಪಿಟ್ಕೋತಾರೆ. ಯಾಕಂದರೆ ನಮ್ಮ ಸ್ನೇಹಿತೊಬ್ಬ ವಿಡಿಯೋನ ಶೇರ್ ಮಾಡಿದ್ದ, ಆ ಮಾಹಿತಿಯನ್ನು ತಿಳ್ಕೊಂಡು ನಾವು ಅಪ್ಲಿಕೇಶನ್ ಹಾಕಿನ ಅಂತೇಳಿ ಭಾಳ ಖುಷಿ ಪಡ್ತಾರೆ ಅಭ್ಯರ್ಥಿಗಳೇ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ಕಮೆಂಟ್ ಮಾಡಿ ಅಭ್ಯರ್ಥಿಗಳೇ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಕಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಬೇರೆ ಬೇರೆ ಉದ್ಯೋಗ ಮಾಹಿತಿಯನ್ನು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಇರ್ತೀನಿ ಅಭ್ಯರ್ಥಿಗಳೇ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ,
ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.